ನಮಸ್ಕಾರ, ನಾನು ಡಾಕ್ಟರ್ ದಯಾನಂದ ಶ್ರೀನಿವಾಸನ್, ಕ್ಯಾನ್ಸರ್ ಸರ್ಜನ್. ಟೆಸ್ಟಿಸ್ ಅಂದರೆ ವೃಷಣಗಳ ಕ್ಯಾನ್ಸರ್. ಇದು 15-35 ವರ್ಷದ ಗಂಡಸರಲ್ಲಿ ಕಾಮನ್ ಆಗಿ ನಾವು ನೋಡುವಂತಹ ಒಂದು ಕ್ಯಾನ್ಸರ್. ಟೆಸ್ಟಿಸ್ನಲ್ಲಿ ಮೋಸ್ಟ್ ಕಾಮನ್ ಆಗಿ ನಾವು ನೋಡುವಂತಹ ಕಂಡೀಷನ್ ಅಂದರೆ ಟಾರ್ಷನ್. ಈ ಟಾರ್ಷನ್ನಲ್ಲಿ ಸಿವಿಯರ್ ಪೇಯ್ನ್ ಇರೋದ್ರಿಂದ ಪೇಷಂಟ್ಸ್ ತಕ್ಷಣ ಡಾಕ್ಟರ್ ಬಳಿ ಹೋಗ್ತಾರೆ. ಆದರೆ ಟೆಸ್ಟಿಕ್ಯುಲರ್ ಕ್ಯಾನ್ಸರ್ಸ್ನಲ್ಲಿ ಈ ಥರ ಪೇಯ್ನ್ ಇಲ್ಲದಿರೋದ್ರಿಂದ ಡಾಕ್ಟರ್ನ ಬಳಿ ಬರುವಾಗಲೇ ಅದು ತುಂಬ ಅಡ್ವಾನ್ಸ್ ಸ್ಟೇಜ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾವು ಹೆಚ್ಚಾಗಿ ಮಾತಾಡೋದಕ್ಕೆ ಮುಜುಗರವಾಗುವಂತಹ ಟೆಸ್ಟಿಕ್ಯುಲರ್ ಕ್ಯಾನ್ಸರ್ಸ್ನ ಬಗ್ಗೆ ಡೀಟೇಲಾಗಿ ನೋಡೋಣ. ಈ ಟೆಸ್ಟಿಕ್ಯುಲರ್ ಕ್ಯಾನ್ಸರ್ಸ್ನ ಸಿಂಪ್ಟಮ್ಸ್ ಏನು? ಕಾಮನ್ ಆಗಿ ಈ ಅಫೆಕ್ಟ್ ಆಗಿರುವಂತಹ ಟೆಸ್ಟಿಸ್ ನಾರ್ಮಲ್ ಟೆಸ್ಟಿಸ್ಗಿಂತ ಸೈಜ್ನಲ್ಲಿ ದೊಡ್ಡದಾಗಿ ಕಾಣುತ್ತೆ. ಇದು ಮೋಸ್ಟ್ ಕಾಮನ್ ಸಿಂಪ್ಟಮ್ ಅಂತ ಹೇಳ್ತೀವಿ. ಆದರೆ ಯಾವ ಪೇಯ್ನ್ ಇರುವುದಿಲ್ಲ. ಅಫೆಕ್ಟೆಡ್ ಸೈಡ್ ನಾರ್ಮಲ್ ಸೈಡ್ಗೆ ಕಂಪೇರ್ ಮಾಡಿದಾಗ ಸೈಜ್ನಲ್ಲಿ ದೊಡ್ಡದಾಗಿರುತ್ತೆ. ಈ ಸ್ಕ್ರೋಟಲ್ ಸ್ಕಿನ್ ಅಂದರೆ ವೃಷಣ ಚೀಲದಲ್ಲಿ ಹೆವಿನೆಸ್ ಫೀಲ್ ಆಗಬಹುದು. ಹೊಟ್ಟೆಯ ಕೆಳಭಾಗದಲ್ಲಿ ನೋವು ಕಾಣಬಹುದು. ಕೆಲವೊಮ್ಮೆ ಈ ಟೆಸ್ಟಿಕ್ಯುಲರ್ ಕ್ಯಾನ್ಸರ್ಸ್ ಲಂಗಿಗೆ ಸ್ಪ್ರೆಡ್ ಆಗಿದ್ದರೆ ಡ್ರೈ ಕಾಫ್ ಇರಬಹುದು, ಕಫದಲ್ಲಿ ರಕ್ತ ಬರಬಹುದು. ಇದೇ ಟೆಸ್ಟಿಕ್ಯುಲರ್ ಟ್ಯೂಮರ್ಸ್ ಹೊಟ್ಟೆ ಭಾಗದಲ್ಲಿ ಸ್ಪ್ರೆಡ್ ಆಗಿದ್ದರೆ ಹೊಟ್ಟೆಯಲ್ಲಿ ಗಡ್ಡೆ ಹಾಗೆ ಕಾಣಬಹುದು. ಕೆಲವು ಪೇಷಂಟ್ಸ್ನಲ್ಲಿ ಮಾತ್ರ ಈ ಟೆಸ್ಟಿಕ್ಯುಲರ್ ಕ್ಯಾನ್ಸರ್ ಅಫೆಕ್ಟ್ ಆಗಿರುವಂಥ ಸೈಡ್ ಶ್ರಿಂಕ್ ಆಗಿ ಚಿಕ್ಕದಾಗಿ ಕಾಣಬಹುದು. ಈ ಎಲ್ಲ ಸಿಂಪ್ಟಮ್ಸು ಟೆಸ್ಟಿಕ್ಯುಲರ್ ಕ್ಯಾನ್ಸರ್ನ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಟೆಸ್ಟಿಕ್ಯುಲರ್ ಕ್ಯಾನ್ಸರ್ ಬರುವಂಥ ರಿಸ್ಕ್ ಯಾರಿಗೆ ಹೆಚ್ಚು? ಏಜ್ ವೈಸ್ ನೋಡಿದರೆ 15-35 ಇಯರ್ಸ್ ಮೇಲ್ಸಲ್ಲಿ ಈ ಟೆಸ್ಟಿಕ್ಯುಲರ್ ಕ್ಯಾನ್ಸರ್ನ ನಾವು ಕಾಮನಾಗಿ ನೋಡ್ತೀವಿ. ಎರಡನೇ ಅತಿ ಹೆಚ್ಚು ರಿಸ್ಕ್ ಫ್ಯಾಕ್ಟರ್ ಅಂದರೆ ಅನ್ಡಿಸೆಂಡೆಡ್ ಟೆಸ್ಟಿಸ್ ಅಂತ ಕರಿತೀವಿ. ಎರಡನೇ ರಿಸ್ಕ್ ಫ್ಯಾಕ್ಟರ್ ಅಂದರೆ ಅನ್ಡಿಸೆಂಡೆಡ್ ಟೆಸ್ಟಿಸ್ ಅಂತ ಹೇಳ್ತೀವಿ. ನಾರ್ಮಲ್ ಆಗಿ ಮಗು ಬೆಳೆಯುವಾಗ ಈ ಟೆಸ್ಟಿಸ್ ಅನ್ನೋದು ಹೊಟ್ಟೆ ಭಾಗದಲ್ಲಿರುತ್ತೆ. ಮಗು ಬೆಳೀತಾ ಹುಟ್ಟುವ ಮುಂಚೆ ಈ ಟೆಸ್ಟಿಸ್ ಡಿಸೆಂಡ್ ಆಗ್ತಾ ಬಂದು ಸ್ಕ್ರೋಟಮ್ಗೆ ರೀಚ್ ಆಗುತ್ತೆ. ಈ ಪ್ರೋಸೆಸ್ನಲ್ಲಿ ಸಪೋಸ್ ಈ ಟೆಸ್ಟಿಸ್ ಎಲ್ಲಾದರೂ ಸ್ಟಾಪ್ ಆಗಿಬಿಟ್ರೆ ಅದನ್ನು ನಾವು ಅನ್ಡಿಸೆಂಡೆಡ್ ಟೆಸ್ಟಿಸ್ ಅಂತ ಕರಿತೀವಿ. ಈ ಅನ್ಡಿಸೆಂಡೆಡ್ ಟೆಸ್ಟಿಸ್ ಅನ್ನೋದು ಟೆಸ್ಟಿಕ್ಯುಲರ್ ಕ್ಯಾನ್ಸರ್ಗೆ ಅತಿ ಹೆಚ್ಚಾದ ರಿಸ್ಕ್ ಫ್ಯಾಕ್ಟರ್. ಅದಕ್ಕೆ ಮಗು ಹುಟ್ಟಿದಾಗ ಪೀಡಿಯಾಟ್ರಿಷಿಯನ್ 2 ಸ್ಕ್ರೋಟಲ್ ಸ್ವ್ಯಾಕ್ನ ಚೆಕ್ ಮಾಡಿ ಟೆಸ್ಟಿಸ್ ನಾರ್ಮಲ್ ಪೊಸಿಷನ್ಗೆ ಬಂದಿದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ತಾರೆ. ಒಂದು ಸೈಡ್ ಟೆಸ್ಟಿಕ್ಯುಲರ್ ಕ್ಯಾನ್ಸರ್ ಇರುವಂತಹ ಪೇಷಂಟ್ಸ್ನಲ್ಲಿ ಇನ್ನೊಂದು ಸೈಡ್ ಟೆಸ್ಟಿಕ್ಯುಲರ್ ಕ್ಯಾನ್ಸರ್ ಬರುವಂತಹ ರಿಸ್ಕ್ ಹೆಚ್ಚು ಅಂತ ಹೇಳ್ತಾರೆ. ಈ ರೀತಿ ಸಿಂಪ್ಟಮ್ಸ್ ಇದ್ದರೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ನಾವು ನೋಡೋಣ. ಈ ಟೆಸ್ಟಿಕ್ಯುಲರ್ ಕ್ಯಾನ್ಸರ್ ಅನ್ನೋದು ಕರೆಕ್ಟಾಗಿ ಟ್ರೀಟ್ಮೆಂಟ್ ಪಡೆದರೆ ಕಂಪ್ಲೀಟಾಗಿ ಕ್ಯೂರ್ ಮಾಡ್ಬೋದು. ಈ ಥರ ಸಿಂಪ್ಟಮ್ಸ್ ಇದ್ದರೆ ತಕ್ಷಣ ನಾವು ಡಾಕ್ಟರ್ ಬಳಿ ಅಥವಾ ಆಂಕಾಲಜಿಸ್ಟ್ ಬಳಿ ಹೋಗಿ ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಅವ್ರು ಚೆಕಪ್ ಮಾಡಿದ್ಮೇಲೆ ಏನಾದರೂ ಡೌಟ್ ಇದ್ದರೆ ಅಲ್ಟ್ರಾಸೌಂಡ್ ಸ್ಕ್ರೋಟಮ್ ಅನ್ನುವಂಥ ಪರೀಕ್ಷೆ ಮಾಡಿಸ್ತಾರೆ. ಇದರಲ್ಲಿ ನಮಗೆ 2 ಟೆಸ್ಟಿಸ್ನ ಕ್ಯಾರೆಕ್ಟರ್ಸ್ ತಿಳಿಯುತ್ತೆ. ಸಪೋಸ್ ಅದರಲ್ಲಿ ಏನಾದರೂ ಡೌಟ್ ಇದ್ದರೆ ನೆಕ್ಸ್ಟ್ ನಮಗೆ ಕೆಲವು ಬ್ಲಡ್ ಟೆಸ್ಟ್ ಪರೀಕ್ಷೆ ಮಾಡಿಸ್ತಾರೆ. ಅದನ್ನು ನಾವು ಟ್ಯೂಮರ್ ಮಾರ್ಕರ್ಸ್ ಅಂತ ಹೇಳ್ತೀವಿ. ಆಲ್ಫಾ ಫೀಟೋಪ್ರೋಟೀನ್, ಬೀಟಾ HCG ಮತ್ತು LDH ಈ 3 ಟ್ಯೂಮರ್ ಮಾರ್ಕರ್ಸ್ ಟೆಸ್ಟಿಕ್ಯುಲರ್ ಕ್ಯಾನ್ಸರ್ಸ್ನಲ್ಲಿ ತುಂಬ ಮುಖ್ಯವಾದದ್ದು. ಸಪೋಸ್ ಅದು ಕ್ಯಾನ್ಸರ್ ಆಗಿರುವಂತಹ ರಿಸ್ಕ್ ಹೆಚ್ಚಾಗಿದೆ ಅಂದರೆ ನಾವು ಬೇರೆ ಕ್ಯಾನ್ಸರ್ನ ಹಾಗೆ ಇಲ್ಲಿ ಕನ್ಫರ್ಮ್ ಮಾಡೋದಕ್ಕೆ ಬಯಾಪ್ಸಿ ಮಾಡೋದಿಲ್ಲ. ಈ ಬಯಾಪ್ಸಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಟೆಸ್ಟಿಸ್ ಒಳಗಿರುವಂತಹ ಕ್ಯಾನ್ಸರ್ ಸೆಲ್ಸ್ ಸ್ಕ್ರೋಟಮ್ಗೆ ರೀಚ್ ಆಗೋದ್ರ ಮುಖಾಂತರ ಆ ಸ್ಟೇಜ್ ಇನ್ಕ್ರೀಸ್ ಆಗುತ್ತೆ. ಆದ್ದರಿಂದ ಈ ಟೆಸ್ಟಿಸ್ನಲ್ಲಿ ಕ್ಯಾನ್ಸರ್ ಇದೆ ಅಂತ ಡೌಟ್ ಇದ್ದರೆ ನಾವು ಆ ಸೈಡ್ ಕಂಪ್ಲೀಟ್ ಟೆಸ್ಟಿಸ್ ಹಾಗೂ ಅದರ ಬ್ಲಡ್ ಸಪ್ಲೈ ಮತ್ತು ಸ್ಪರ್ಮ್ಯಾಟಿಕ್ ಕಾರ್ಡ್ ಇವನ್ನು ಕಂಪ್ಲೀಟಾಗಿ ರಿಮೂವ್ ಮಾಡುವುದನ್ನು ಹೈ ಇಂಗ್ವೈನಲ್ ಆರ್ಕಿಡೆಕ್ಟಮಿ ಅನ್ನುವಂಥ ಸರ್ಜರಿಯಿಂದ ಮಾಡ್ತೀವಿ. ಈ ಸರ್ಜರಿಯಲ್ಲಿ ರಿಮೂವ್ ಮಾಡುವಂತಹ ಟಿಶ್ಯೂನ ಟೆಸ್ಟಿಂಗ್ ಕಳಿಸೋದ್ರ ಮುಖಾಂತರ ಅದು ಕ್ಯಾನ್ಸರಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ತೀವಿ. ಈ ಬಯಾಪ್ಸಿ ರಿಪೋರ್ಟ್ ಹಾಗೂ ಟ್ಯೂಮರ್ ಮಾರ್ಕರ್ಸ್ ಲೆವೆಲ್ನ ಮೇಲೆ ಫರ್ದರ್ ಟ್ರೀಟ್ಮೆಂಟ್ ಡಿಸೈಡ್ ಆಗುತ್ತೆ. ಅರ್ಲಿ ಟೆಸ್ಟಿಕ್ಯುಲರ್ ಕ್ಯಾನ್ಸರ್ ಆಗಿದ್ದರೆ 1 to 2 ಸೈಕಲ್ಸ್ ಆಫ್ ಕೀಮೋಥೆರಪಿ ಕೊಟ್ಟು ಅದನ್ನು ಕಂಪ್ಲೀಟಾಗಿ ಕ್ಯೂರ್ ಮಾಡಬಹುದು. ಅದೇ ಅಡ್ವಾನ್ಸ್ ಸ್ಟೇಜ್ ಟೆಸ್ಟಿಕ್ಯುಲರ್ ಕ್ಯಾನ್ಸರ್ ಆಗಿದ್ದರೆ 3 to 4 ಸೈಕಲ್ಸ್ ಆಫ್ ಕೀಮೋಥೆರಪಿ ಬೇಕಾಗುತ್ತೆ. ಕೆಲವೊಮ್ಮೆ ಲಿಂಫ್ ನೋಡ್ಸ್ಗೆ ಸ್ಪ್ರೆಡ್ ಆಗಿದರೆ ಲೋಕಲೈಸ್ಡ್ ಆಗಿ ಅದಕ್ಕೆ ರೇಡಿಯೇಷನ್ ಕೊಡಬೇಕಾಗಿ ಬರುತ್ತೆ. ಈ ರೀತಿ ಟೆಸ್ಟಿಕ್ಯುಲರ್ ಕ್ಯಾನ್ಸರಲ್ಲಿ ಸರ್ಜರಿ, ಕೀಮೋಥೆರಪಿ ಹಾಗೂ ರೇಡಿಯೇಷನನ್ನು ಕರೆಕ್ಟಾಗಿ ಪಡೆಯೋದ್ರಿಂದ ಇದನ್ನು ಕಂಪ್ಲೀಟಾಗಿ ಕ್ಯೂರ್ ಮಾಡ್ಬೋದು. ಒನ್ಸ್ ಟ್ರೀಟ್ಮೆಂಟ್ ಮುಗಿದ ಮೇಲೆ ಈ ಪೇಷಂಟ್ಸ್ ರೆಗ್ಯುಲರ್ ಆಗಿ ಫಾಲೋಅಪ್ಪಲ್ಲಿರ್ತಾರೆ. ಪ್ರತಿ ಸಲ ಬಂದಾಗ ಟ್ಯೂಮರ್ ಮಾರ್ಕರ್ಸ್ನ ಟೆಸ್ಟ್ ಮಾಡ್ತೀವಿ. ಈ ಟ್ಯೂಮರ್ ಮಾರ್ಕರ್ಸ್ ನಾರ್ಮಲಾಗಿ ಮೇಂಟೈನ್ ಆಗ್ತಾ ಇದ್ದರೆ ನಾವು ಅವ್ರನ್ನ ಕಂಪ್ಲೀಟಾಗಿ ಕ್ಯೂರ್ ಆಗಿದ್ದಾರೆ ಅಂತ ಹೇಳ್ತೀವಿ. ಟೆಸ್ಟಿಕ್ಯುಲರ್ ಕ್ಯಾನ್ಸರ್ಸ್ನಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಬರೆಯಿರಿ. ಧನ್ಯವಾದಗಳು.